ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ಪಾಠಗಳ 19ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಧ್ಯಾಯ 4.3 ಮೌರ್ಯರು. ಇಂದು ನಾವು ಮೌರ್ಯರ ಕೊಡುಗೆಗಳು ಹಾಗೂ ಶಾತವಾಹನರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಆರಂಭದಲ್ಲಿ ಮೌರ್ಯರ ಕೊಡುಗೆಗಳು. ಮೌರ್ಯರ ಕೊಡುಗೆಗಳು ಎನ್ನುವಾಗ ಅಲ್ಲಿ 2 ವಿಭಾಗಗಳಿವೆ. ಒಂದು ಮೌರ್ಯರ ಆಡಳಿತಾತ್ಮಕ ಕೊಡುಗೆಗಳು, 2 ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳು. ಈಗ ಮೊದಲನೆಯ ಭಾಗ ಮೌರ್ಯರ ಆಡಳಿತಾತ್ಮಕ ಕೊಡುಗೆಗಳು. ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ ಭಾರತದ ಪ್ರಥಮ ರಾಜವಂಶವೆಂದರೆ ಅವರು ಮೌರ್ಯರು. ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಆಡಳಿತಕ್ಕೆ ಸಂಬಂಧಿಸಿದಂತೆ ಸಮಗ್ರವಾದ ಮಾಹಿತಿಯನ್ನು ನಮಗೆ ನೀಡಿದೆ. ಪ್ರಬಲವಾದ ಕೇಂದ್ರ ಸರ್ಕಾರದ ಅಡಿಯಲ್ಲಿ 8 ಘಟಕಗಳಿದ್ದವು. 1 ರಾಜ, 2 ಮಂತ್ರಿ ಪರಿಷತ್ತು, 3 ಸಚಿವಾಲಯ, 4 ನ್ಯಾಯಾಂಗ ಆಡಳಿತ, 5 ಕಂದಾಯ ವ್ಯವಸ್ಥೆ, 6 ಪ್ರಾಂತೀಯ ಆಡಳಿತ, 7 ನಗರಾಡಳಿತ, 8 ಸೈನ್ಯಾಡಳಿತ. ಇವುಗಳಲ್ಲಿ ಒಂದೊಂದನ್ನೇ ಪರಿಶೀಲಿಸೋಣ. ಮೊದಲು ರಾಜ. ರಾಜ್ಯದ ಮುಖ್ಯಸ್ಥ ಹಾಗೂ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಸೈನ್ಯದ ಪ್ರಮುಖನು ರಾಜನೇ ಆಗಿದ್ದ. ಆದರೆ ರಾಜನಿಗೆ ಸರ್ವಾಧಿಕಾರಿಯಾಗಲು ಅವಕಾಶವಿರಲಿಲ್ಲ. ಆತ ಧರ್ಮದ ಪರಿಮಿತಿಗೆ ಒಳಪಟ್ಟಿದ್ದ. ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳುವುದೇ ರಾಜನ ಪ್ರಮುಖ ಕರ್ತವ್ಯವಾಗಿತ್ತು. 2ನೇಯದು ಮಂತ್ರಿ ಪರಿಷತ್ತು. ರಾಜನಿಗೆ ಆಡಳಿತದಲ್ಲಿ ಸಲಹೆ ನೀಡಲು ಮಂತ್ರಿ ಪರಿಷತ್ತು ಎನ್ನುವ ಸಲಹಾ ಸಮಿತಿ ಇತ್ತು. ಅರ್ಹತೆ ಮತ್ತು ಸಾಮರ್ಥ್ಯಗಳನ್ನು ಪರಿಗಣಿಸಿ ರಾಜನು ಮಂತ್ರಿಗಳನ್ನು ನೇಮಿಸುತ್ತಿದ್ದನು. ಸಾಮಾನ್ಯವಾಗಿ 4ರಿಂದ 12ರವರೆಗೆ ಮಂತ್ರಿಗಳಿರುತ್ತಿದ್ದರು. ಪ್ರತಿಯೊಬ್ಬ ಮಂತ್ರಿಯು 1 ಅಥವಾ ಅದಕ್ಕಿಂತ ಹೆಚ್ಚು ಇಲಾಖೆಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದನು. ಮಂತ್ರಿ ಪರಿಷತ್ತಿನಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳೆಲ್ಲವೂ ಚರ್ಚೆಗೆ ಒಳಪಡುತ್ತಿದ್ದವು. ಆದರೆ ಮಂತ್ರಿ ಪರಿಷತ್ತಿನ ಸಲಹೆಯನ್ನು ಸ್ವೀಕರಿಸುವುದು ಅಥವಾ ಉಪೇಕ್ಷಿಸುವುದು ಅದು ರಾಜನ ವಿವೇಚನೆಗೆ ಬಿಟ್ಟದ್ದಾಗಿತ್ತು. 3ನೇಯದು ಸಚಿವಾಲಯ. ಇಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ವಿಷಯಗಳನ್ನು 30 ಇಲಾಖೆಗಳಾಗಿ ವರ್ಗೀಕರಿಸಲಾಗಿತ್ತು. ಉದಾಹರಣೆಗೆ ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ ಇತ್ಯಾದಿ. ಈ ಇಲಾಖೆಗಳಿಗೆ ಒಂದೊಂದಕ್ಕೆ ಒಬ್ಬೊಬ್ಬರು ಮುಖ್ಯಸ್ಥರಿರುತ್ತಿದ್ದರು. ಅವರು ಆಯಾ ವಿಭಾಗದ ಎಲ್ಲ ಆಡಳಿತವನ್ನು ನೋಡಿಕೊಂಡು ಹೋಗುತ್ತಿದ್ದರು. 4ನೇಯದು ನ್ಯಾಯಾಡಳಿತ. ರಾಜನೇ ನ್ಯಾಯಾಡಳಿತದ ಅತ್ಯುನ್ನತ ನ್ಯಾಯಾಧೀಶ ಮತ್ತು ಮೇಲ್ಮನವಿಯ ಅತ್ಯುನ್ನತ ಕೋರ್ಟ್ ಸಹ ರಾಜನೇ ಆಗಿದ್ದ. ಅಂದಿನ ಕಾಲದಲ್ಲಿ 2 ರೀತಿಯ ನ್ಯಾಯಾಲಯಗಳಿದ್ದವು. ಒಂದು ಧರ್ಮಸ್ಥೇಯ, ಇನ್ನೊಂದು ಕಂಟಕ ಶೋಧನ. ಧರ್ಮಸ್ಥೇಯ ಅಂದರೆ ಇದು ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದ, ಅಂದರೆ ಗಡಿ ವಿವಾದ, ಆಸ್ತಿಪಾಸ್ತಿ ವಿವಾದ ಇತ್ಯಾದಿ ಸಿವಿಲ್ ಕೋರ್ಟ್ ಈ ವಿಷಯಗಳನ್ನು ಪರಿಗಣಿಸುತ್ತಿತ್ತು. 2ನೇಯದು ಕಂಟಕ ಶೋಧನ. ಇಲ್ಲಿ ಕೊಲೆ, ಸುಲಿಗೆ, ದರೋಡೆ ಅಂದರೆ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನ ನ್ಯಾಯಾಲಯ ವಿಚಾರಣೆ ನಡೆಸುತ್ತಿತ್ತು. ಈ ರೀತಿಯ ನ್ಯಾಯಾಲಯಗಳು ಪ್ರತಿ ನಗರ ಮತ್ತು ಪಟ್ಟಣಗಳಲ್ಲಿ
ನೇಮಕಗೊಂಡಿದ್ದವು. ಗ್ರಾಮಗಳಲ್ಲಿ ಗ್ರಾಮ ಸಮಿತಿ ಮತ್ತು ಅದರ ಮುಖ್ಯಸ್ಥ ನ್ಯಾಯ ತೀರ್ಮಾನವನ್ನು ಕೈಗೊಳ್ಳುತ್ತಿದ್ದರು. ಮೌರ್ಯರ ಕಾಲದಲ್ಲಿ ತಲೆ ಅಥವಾ ಕೈಕಾಲು ಕತ್ತರಿಸುವುದೂ ಸೇರಿದಂತೆ ಉಗ್ರವಾದ ಶಿಕ್ಷೆಗಳೂ ಜಾರಿಯಲ್ಲಿದ್ದವೆಂದು ಮೆಗಾಸ್ತನಿಸ್ ಗ್ರೀಕ್ ರಾಯಭಾರಿ ತನ್ನ ಇಂಡಿಕಾದಲ್ಲಿ ತಿಳಿಸಿದ್ದಾನೆ. 5ನೇಯದು ಕಂದಾಯದ ಆಡಳಿತ. ಭೂಕಂದಾಯ ರಾಜ್ಯದ ಆಡಳಿತದ ಪ್ರಮುಖ ಆದಾಯವಾಗಿತ್ತು. ಇದರ ಜೊತೆಗೆ ವೃತ್ತಿ ತೆರಿಗೆ, ಮಾರಾಟ ತೆರಿಗೆ, ಮನೆಗಳ ಮೇಲೆ ವಿಧಿಸುವ ತೆರಿಗೆ, ಅರಣ್ಯ ಉತ್ಪನ್ನಗಳ ಮೇಲಿನ ತೆರಿಗೆ, ಸಾಕು ಪ್ರಾಣಿಗಳ ಮೇಲಿನ ತೆರಿಗೆ ಇತ್ಯಾದಿ ತೆರಿಗೆಗಳನ್ನು ಸ್ಥಳೀಯ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದರು. 6ನೇಯದು ಪ್ರಾಂತೀಯ ಆಡಳಿತ. ಮೌರ್ಯ ಸಾಮ್ರಾಜ್ಯವನ್ನು 5 ಪ್ರಾಂತ್ಯಗಳನ್ನಾಗಿ ವಿಭಾಗಿಸಲಾಗಿತ್ತು. ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ, ಸುವರ್ಣಗಿರಿ ಇವು ಆ 5 ಪ್ರಾಂತ್ಯಗಳ ರಾಜಧಾನಿಗಳಾಗಿದ್ದವು. ರಾಜಮನೆತನಕ್ಕೆ ಸೇರಿದ ರಾಜ್ಯಪಾಲರು ಇದರ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಈ ಪ್ರಾಂತ್ಯಗಳನ್ನು ಮತ್ತೆ ಜಿಲ್ಲೆಗಳನ್ನಾಗಿ ವಿಭಾಗಿಸಲಾಗಿತ್ತು. ಸ್ಥಾನಿಕ ಎಂಬ ಅಧಿಕಾರಿ ಅದರ ಮುಖ್ಯಸ್ಥನಾಗಿದ್ದನು. ಹಳ್ಳಿಯ ಮುಖಂಡನನ್ನು ಗ್ರಾಮಿಕ ಎಂದು ಕರೆಯುತ್ತಿದ್ದರು. 10 ಹಳ್ಳಿಗಳ ಮುಖ್ಯಸ್ಥನನ್ನು ಗೋಪ ಎಂದು ಕರೆಯುತ್ತಿದ್ದರು. ಹೀಗೆ ಅವರ ಒಂದು ಪ್ರಾಂತೀಯ ಆಡಳಿತ ವ್ಯವಸ್ಥೆ ರೂಪುಗೊಂಡಿತ್ತು. ಇನ್ನು 7ನೇಯದು ನಗರ ಆಡಳಿತ. ಇಲ್ಲಿ ಮೆಗಾಸ್ತನಿಸ್ ತನ್ನ ಇಂಡಿಕಾದಲ್ಲಿ ಪಾಟಲಿಪುತ್ರ ನಗರದ ಆಡಳಿತದ ಸಮಗ್ರ ಚಿತ್ರಣವನ್ನು ನೀಡಿದ್ದಾನೆ. ನಗರದ ಆಡಳಿತವನ್ನು ನೋಡಿಕೊಳ್ಳಲು ತಲಾ 5 ಸದಸ್ಯರ 6 ಮಂಡಳಿಗಳು, ಅಂದರೆ 30 ಅಧಿಕಾರಿಗಳಿದ್ದರು. ಅವರು ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ದೇವಾಲಯ, ರಸ್ತೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಆಡಳಿತವನ್ನು ನೋಡಿಕೊಂಡು ಹೋಗುತ್ತಿದ್ದರು. 8ನೇಯದು ಸೈನ್ಯಾಡಳಿತ. ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸೈನ್ಯವನ್ನು ವ್ಯವಸ್ಥಿತವಾಗಿ ಸಂಘಟಿಸಿದ್ದ. ಆತನ ಸೈನ್ಯದಲ್ಲಿ 6 ಲಕ್ಷ ಕಾಲ್ದಳ, 30,000 ಅಶ್ವದಳ, 9,000 ಗಜಗಳೂ ಇದ್ದವು. ಯುದ್ಧದ ಸಮಯದಲ್ಲಿ ಸ್ವತಃ ರಾಜನೇ ಸೈನ್ಯವನ್ನು ಮುನ್ನಡೆಸುತ್ತಿದ್ದ. ಈ ಯುದ್ಧ ಇಲಾಖೆಯನ್ನು ನೋಡಿಕೊಳ್ಳಲು 5 ಸದಸ್ಯರ 6 ಮಂಡಳಿಗಳಿದ್ದವು. ನೌಕಾದಳ, ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ, ಗಜಗಳು ಹೀಗೆ ಸೈನ್ಯ ಆಡಳಿತವನ್ನು ನೋಡಿಕೊಂಡು ಹೋಗುತ್ತಿದ್ದವು. ಇವೆಲ್ಲ ಪರಸ್ಪರ ಸಮನ್ವಯದೊಂದಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಇನ್ನು ಭಾಗ 2 ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳು. ಮೌರ್ಯ ಅರಸರು ಅನೇಕ ಕಟ್ಟಡಗಳು, ಅರಮನೆಗಳು, ಸ್ತೂಪಗಳು, ಗುಹಾಲಯಗಳು, ಸ್ತಂಭಗಳು ಇತ್ಯಾದಿಗಳನ್ನು ನಿರ್ಮಿಸುವ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅಶೋಕನಿಗಿಂತ ಮೊದಲು ಇಟ್ಟಿಗೆ ಮತ್ತು ಮರಗಳಿಂದ ಕಟ್ಟಡಗಳನ್ನು ಕಟ್ಟಲಾಗುತ್ತಿತ್ತು. ಅಶೋಕನ ಕಾಲದಲ್ಲಿ ಕಲ್ಲು ಮತ್ತು ಮರಗಳನ್ನು ಬಳಸಿ ಕಟ್ಟಡಗಳನ್ನು ಕಟ್ಟಲಾರಂಭಿಸಿದರು. ಮೌರ್ಯರ ಅರಮನೆಗಳು, ಅವುಗಳಲ್ಲಿ ಪಾಟಲಿಪುತ್ರದ ಅರಮನೆಯನ್ನು ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಪಾಹ್ಯಾನ್ ಅಮೋಘವಾಗಿ ವರ್ಣಿಸಿದ್ದಾನೆ. ಅಲ್ಲಿ ಅಡಿಪಾಯವನ್ನು ವರ್ಣಿಸುತ್ತಾ
ಇದು ಮನುಷ್ಯರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಾಣಗೊಂಡಿರಬಹುದೆಂದು ಆತ ಉದ್ಘರಿಸಿದ್ದಾನೆ. ಇನ್ನು ಸ್ತೂಪಗಳು ಬುದ್ಧನ ಗೌರವಾರ್ಥ ಅಥವಾ ಆತನ ಅವಶೇಷಗಳ ಮೇಲೆ ಕಲ್ಲು ಅಥವಾ ಇಟ್ಟಿಗೆಗಳಿಂದ ಕಟ್ಟಿದ ಗುಮ್ಮಟಗಳನ್ನು ಸ್ತೂಪಗಳು ಎನ್ನುವರು. ಸುಮಾರು 84,000 ಸ್ತೂಪಗಳನ್ನು ಅಶೋಕನು ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ಆದರೆ ಕಾಲಕ್ರಮೇಣ ಅವುಗಳೆಲ್ಲ ಅಳಿದು ಹೋದವು. ಒಂದು ಸ್ತೂಪ ಉಳಿದುಕೊಂಡಿದೆ. ಅದು ಭಾರತದ ಅತ್ಯಂತ ದೊಡ್ಡ ಸ್ತೂಪ, ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಚಿತ್ರದಲ್ಲಿ ಗಮನಿಸಿ, ಎಷ್ಟೊಂದು ಕಲಾತ್ಮಕವಾಗಿದೆಯಲ್ಲ ಅದು. ಇಂದಿಗೂ ಉಳಿದಿರುವ ಏಕೈಕ ಸ್ತೂಪ. ಇನ್ನು ಗುಹಾಲಯಗಳು. ಅಶೋಕ ಮತ್ತು ಅವನ ಮೊಮ್ಮಗ ದಶರಥ ಮೌರ್ಯರ ಕಾಲದಲ್ಲಿ ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಗುಹಾಲಯಗಳು ನಿರ್ಮಾಣಗೊಂಡವು. ಆ ಗುಹಾಲಯಗಳಲ್ಲಿ ಬರಾಬರ್ ಪರ್ವತದಲ್ಲಿನ ಗುಹಾಲಯ ಮತ್ತು ನಾಗಾರ್ಜುನ ಬೆಟ್ಟದಲ್ಲಿಯ ಗುಹಾಲಯಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಇನ್ನು ಸ್ತಂಭಗಳು. ಅಶೋಕನ ಕಾಲದಲ್ಲಿ ಈ ಸ್ತಂಭಗಳ ನಿರ್ಮಾಣ ಆರಂಭವಾಯಿತು. ವಿವಿಧ ವಿನ್ಯಾಸದ 30ಕ್ಕೂ ಹೆಚ್ಚು ಸ್ತಂಭಗಳನ್ನು ಅಶೋಕ ನಿರ್ಮಿಸಿದ್ದಾನೆ. ಆ ಸ್ತಂಭಗಳು ಸಾಮಾನ್ಯವಾಗಿ 30 ಅಡಿ ಎತ್ತರ ಮತ್ತು 50 ಟನ್ ತೂಕವನ್ನು ಹೊಂದಿದೆ. ಆ ಎಲ್ಲ ಸ್ತಂಭಗಳಲ್ಲಿ ಸಾರನಾಥದ ಸ್ತಂಭ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಈ ಸಾರನಾಥ ಸ್ತಂಭದ ಶಿರೋಭಾಗದಲ್ಲಿ ಚಿತ್ರದಲ್ಲಿ ಗಮನಿಸಿ, ಅಧೋಮುಖವಾಗಿ ರೂಪಿಸಲ್ಪಟ್ಟ ಕಮಲ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 4 ಸಿಂಹಗಳ ಚಿತ್ರಗಳನ್ನು ಕಾಣಬಹುದಾಗಿದೆ. ಇದರ ಇನ್ನೊಂದು ವಿಶೇಷತೆ ಎಂದರೆ ಈ ಸಾರನಾಥ ಸ್ತಂಭದ ಶಿರೋಭಾಗವನ್ನು ಭಾರತದ ಲಾಂಛನವನ್ನಾಗಿ ಸ್ವೀಕರಿಸಲಾಗಿದೆ. ಹೀಗೆ ಮೌರ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಮುಂದಿನ ರಾಜವಂಶದವರಿಗೆ ಮಾದರಿಯಾಯಿತು. ಮೌರ್ಯರ ಬಗ್ಗೆ ಇಷ್ಟು ಮಾಹಿತಿ ಸಾಕು. ಇನ್ನು ಮೌರ್ಯರ ನಂತರ ಅಧಿಕಾರಕ್ಕೆ ಬಂದ ಶಾತವಾಹನರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಮೌರ್ಯರ ಪತನದ ನಂತರ ಅವರ ಸಾಮಂತರಾಗಿದ್ದ ಶಾತವಾಹನರು ಸ್ವತಂತ್ರರಾದರು. ಸುಮಾರು 400 ವರ್ಷಗಳ ಕಾಲ ಅವರು ಆಡಳಿತವನ್ನು ನಡೆಸಿದಂತೆ ಕಂಡುಬರುತ್ತದೆ. ಸಿಮುಕ ಶಾತವಾಹನ ವಂಶದ ಸ್ಥಾಪಕ. ಪ್ರತಿಷ್ಠಾನ ಅಂದರೆ ಈಗಿನ ಮಹಾರಾಷ್ಟ್ರದ ಪೈತಾನ್ ಅವರ ರಾಜಧಾನಿಯಾಗಿತ್ತು. ಈ ವಂಶದಲ್ಲಿ ಅನೇಕ ರಾಜರು ಆಗಿ ಹೋಗಿದ್ದಾರೆ. ಹಾಲರಾಜ, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠಿ ಪುತ್ರ ಪುಳಮಾಯಿ, ಯಜ್ಞಶ್ರೀ ಇವರೆಲ್ಲ ಪ್ರಮುಖ ರಾಜರು. ಇವರಲ್ಲಿ ಹಾಲರಾಜ 17ನೇ ದೊರೆಯಾಗಿದ್ದ ಮಹಾನ್ ವಿದ್ವಾಂಸ. ಗಾಥ ಸಪ್ತಸತಿ ಎಂಬ ಕೃತಿಯನ್ನು ಹಾಲರಾಜ ರಚಿಸಿದ್ದಾನೆ. ಇನ್ನು ಶಾತವಾಹನರಲ್ಲಿಯೇ ಅತೀ ಪ್ರಸಿದ್ಧ ದೊರೆ ಎಂದರೆ ಗೌತಮಿ ಪುತ್ರ ಶಾತಕರ್ಣಿ. ಈತನ ಆಡಳಿತ ಕಾಲ ಸಾಮಾನ್ಯ ಶಕ 106ರಿಂದ 130. ಈತನ ಮಾಹಿತಿಯನ್ನು ತಿಳಿಯಲು ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಹೊರಡಿಸಿದ ನಾಸಿಕ್ ಗುಹಾಶಾಸನವು ನಮಗೆ ಸಹಕಾರಿಯಾಗಿದೆ. ಗೌತಮಿ ಪುತ್ರ ಶಾತಕರ್ಣಿಯು ಶಕರು, ಯವನರು, ಪಲ್ಲವರನ್ನು ಸೋಲಿಸಿದ. ಶಕಯವನ ಪಲ್ಲವ ನಿಸೂಧನ ಎಂದು ಈತನನ್ನು ಕರೆಯಲಾಗಿದೆ. ಶಕರ ನಹಪಾಣನನ್ನು ಸೋಲಿಸಿ ಆತನ ಬೆಳ್ಳಿ ನಾಣ್ಯಗಳನ್ನು ತನ್ನ ಮುದ್ರೆಯೊಂದಿಗೆ ಪುನಃ ಮುದ್ರಿಸಿದ.
ಈ ಗೌತಮೀಪುತ್ರ ಶಾತಕರ್ಣಿ ಅಶ್ವಮೇಧ ಯಾಗವನ್ನು ಮಾಡಿದ ಎಂದು ಹೇಳಲಾಗಿದೆ. ಈತನಿಗೆ ತ್ರೈ ಸಮುದ್ರ ತೋಯ ಪೀತವಾಹನ, ಅಂದರೆ 3 ಸಮುದ್ರಗಳಲ್ಲಿ ಮಿಂದು ಪೀತಾಂಬರದಿಂದ ಅಲಂಕೃತವಾದ ಕುದುರೆಯನ್ನು ವಾಹನವನ್ನಾಗಿ ಹೊಂದಿದವನು ಎನ್ನುವ ಬಿರುದು. ಎರಡನೆಯದಾಗಿ ಶಕ ಯವನ ಪಲ್ಲವ ನಿಸೂಧನ, ಶಕರು ಯವನರು ಪಲ್ಲವರನ್ನು ನಿರ್ಮೂಲನಗೊಳಿಸಿದವನು ಎನ್ನುವ ಬಿರುದಿತ್ತು. ಹೀಗೆ ಆ ಶಾತವಾಹನ ವಂಶದಲ್ಲಿ ಒಬ್ಬ ಪ್ರಸಿದ್ಧ ದೊರೆ ಗೌತಮೀಪುತ್ರ ಶಾತಕರ್ಣಿ. ಈ ಶಾತವಾಹನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಅಮರಾವತಿ, ನಾಗಾರ್ಜುನಕೊಂಡ, ನಾಸಿಕ್, ಕಾರ್ಲೆ, ಕನ್ಹೇರಿಗಳಲ್ಲಿ ಇವರು ಅನೇಕ ಬೌದ್ಧ ಸ್ತೂಪಗಳು, ವಿಹಾರಗಳು, ಚೈತ್ಯಾಲಯಗಳನ್ನು ನಿರ್ಮಿಸಿದ್ದಾರೆ. ವಿದ್ಯಾರ್ಥಿಗಳೇ, ಶಾತವಾಹನರ ಬಗ್ಗೆ ಇಷ್ಟು ಸಂಕ್ಷಿಪ್ತ ಪರಿಚಯ ಸಾಕು. ಮುಂದಿನ ಸರಣಿಯಲ್ಲಿ ನಾವು ಕುಶಾನರ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.